ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ತಂದೆಗೆ ಕಣ್ಣು ಆಪ್ರೇಷನ್ ಇತ್ತು, ಹಾಗಾಗಿ ಬ್ಯಾಂಗ್ಳೂರು ಬಂದಿದ್ವಿ ಅಕ್ಕ ಮನೆಗೆ. ಹಾಗೆ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ವಿ. ಪಾರ್ಕ್ಗೆ ಹೋಗೋಣ ಈವ್ನಿಂಗು, ಹಾಗೆ ಸುಮ್ಮನೆ ಅಂತ ಹೇಳಿಬಿಟ್ಟು ಅಕ್ಕ ಮಕ್ಕಳಿಬ್ಬರು ಹೋಗಿದ್ದರು. ಹಾಗಾಗಿ ನಾವು ಕೂಡ ಹೋಗೋಣ ಅಂತ ಹೋಗ್ತಾಯಿದ್ವಿ. ಹೀಗೆ ಅಪ್ಪ ಸೈಡಲ್ಲಿ ಕೂತಿದ್ರು, ಮಾತಾಡಿಸ್ಕೊಂಡು ಹಾಗೆ ಪಾರ್ಕಿಗೆ ಬಂದ್ವಿ. ಇಲ್ಲೊಂದು ಪರ್ಪಲ್ ಲೋಟಸ್ ಕಾಣಿಸ್ತು, ತುಂಬಾ ಕ್ಯೂಟ್ ಅನ್ನಿಸ್ತು. ಮೊಗ್ಗೆಲ್ಲನೂ ಇತ್ತು. ಇದು ಸ್ವಲ್ಪ ಒಂದು 3-4 ಪೆಟಲ್ಸ್ ಹಾಗೆ ಬಿಟ್ಟಿತ್ತು. ತುಂಬಾ ಚೆನ್ನಾಗಿ ಕ್ಯೂಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪಿಂಕ್ದು ನೋಡಿರ್ತೀವಿ, ಇದು ಪರ್ಪಲ್ ಲೋಟಸ್ಸು. ಸೊ ವೈಟು ಪರ್ಪಲ್ಲು ಹೀಗೆ ಇರುತ್ತೆ ಕಲರ್ಸು. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಪಾರ್ಕಿಗೆ ಬಂದರೆ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ದಾಸವಾಳದ ಹೂವು ಕೂಡ ಇತ್ತು. ನನಗೆ ಈ ಥರ ನಿಜವಾಗ್ಲೂ ಹೂವು ಗಿಡ ಅಂದರೆ ತುಂಬಾ ಇಷ್ಟ. ಅದನ್ನು ಮರದಲ್ಲಿ ಕೀಳೋಕ್ಕಿಂತ ಈ ಥರ ಮರದಲ್ಲಿ ನೋಡೋದೇ, ಗಿಡಗಳಲ್ಲಿ ನೋಡೋದೇ ತುಂಬ ಇಷ್ಟ ಆಗುತ್ತೆ. ತುಂಬ ಫ್ಲವರ್ಸ್ ಇತ್ತು, ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದೊಂಥರ ದಾಸವಾಳದ್ದು ತುಂಬಾ ಚೆನ್ನಾಗಿತ್ತು, ಕಲರು ತುಂಬಾ ಚೆನ್ನಾಗಿತ್ತು. ಹಾಗೆ ಮುಂದಕ್ಕೆ ಹೋಗ್ತಾಯಿದ್ವಿ. ಮಕ್ಕಳೆಲ್ಲ ಈವ್ನಿಂಗ್ ಆಗಿತ್ತಲ್ಲ, ಸ್ಕೂಲಿಂದ ಬಂದಿದ್ದ ತಕ್ಷಣ ಎಲ್ಲರೂ ಆಡ್ಕೊತಿದ್ರು. ತುಂಬಾ ಸೌಂಡ್ ಇತ್ತು. ಸೊ ಹಾಗೆ ಕ್ಯಾಪ್ಚರ್ ಮಾಡಿದ್ವಿ. ಇದು ನೋಡಿ ಶಂಖಪುಷ್ಪ. ಇದು ಆ್ಯಕ್ಚುಲಿ ಶಂಖಪುಷ್ಪ ನೀವು ನೋಡಿರ್ತೀರ, ಬಳ್ಳಿಯಲ್ಲಿ ಬಿಡುತ್ತೆ, ವೈಟು ಬ್ಲೂ ಪಿಂಕ್ ಈ ಥರ ಎಲ್ಲನೂ. ಇದು ಬಂದುಬಿಟ್ಟು ಪರ್ಪಲ್ ಇದೆ. ಇನ್ನೊಂದು ದೊಡ್ಡ ಗಿಡ ಇದು. ಆ್ಯಕ್ಚುಲಿ ದೊಡ್ಡ ಮರನೇ ಇದೆ ಆ ಪಾರ್ಕಲ್ಲಿ. ಸೇಮ್ ಆ್ಯಸ್ ಟೀಸ್ ಶಂಖ ಹೂವು ಥರನೇ ಕಾಣಿಸ್ತಾ ಇದೆ. ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಈ ಥರ ಪುಟ್ಟದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬಾ ಇಷ್ಟ, ಹೂವಾಗಲಿ ಬೇರೆ ಯಾವುದೇ ಆಗಲಿ. ಸೊ ನೋಡಿ, ಈ ಗಿಡ ಇಷ್ಟು ದೊಡ್ಡದು, ಅದರಲ್ಲಿ ಈ ಥರ ಹೂವು ಎಷ್ಟೊಂದು ಹೂವು ಬಿಟ್ಟಿತ್ತು ಅಂದರೆ ತುಂಬಾ ಹೂವು ಬಿಟ್ಟಿತ್ತು. ಹಾಗೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಯಾವಾಗಲೂ ಈ ಮರದಲ್ಲಿ ಹೂವು ಇದ್ದೇ ಇರುತ್ತೆ. ನಾವು ಯಾವಾಗ ಬಂದರೂ ನೋಡಿದ್ರೂ ಈ ಮರದಲ್ಲಿ ಹೂವು ಇದ್ದೇ ಇರುತ್ತೆ. ಸೀಸನ್ ವೈಸು ಅಂತ ಇಲ್ಲ, ಯಾವಾಗ ನೋಡಿದ್ರೂ ಇದ್ದೇ ಇರುತ್ತೆ. ತುಂಬಾ ಚೆನ್ನಾಗಿತ್ತು ಹೂವು. ಅಟ್ ದ ಸೇಮ್ ಟೈಮ್ ನನ್ನ ಡ್ರೆಸ್ ಕೂಡ ಮ್ಯಾಚಿಂಗ್ ಆಗಿತ್ತು ಹೂವಾಗೆ. ಅದನ್ನೇ ಹೇಳ್ತಾಯಿದ್ದೀನಿ ನನ್ನ ತಂಗಿಗೆ. ರೀಲ್ಸ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀವಿ. ಬಟ್ ಮಕ್ಕಳೆಲ್ಲ ತುಂಬ ಕಿರ್ಚ್ತಾಯಿದ್ರು, ಹಾಯ್ ನಮ್ಮನ್ನು ಫೇಮಸ್ ಮಾಡಿ ನೋಡಿ ಹಾಯ್ ಅಂತ ಹೇಳ್ತಾಯಿದ್ರು. ವಿಡಿಯೋದಲ್ಲಿ ನಮ್ಮನ್ನು ಹಾಕಿ ಅಂತಲೇ ಹೇಳ್ತಾಯಿದ್ರು. ನಾವು ಆ ಕಡೆ ಕೇಳಿಸ್ಕೊತಾ ಇದ್ದೀವಿ. ಸೊ ನೋಡಿ, ಬಂದುಬಿಟ್ಟು ಹಾಯ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೆಲ್ಲ, ಊಟ ಆಯ್ತಾ ಎಲ್ಲ ಕೇಳ್ತಿದ್ದಾರೆ ಅವರು. ತುಂಬಾ ಸೌಂಡ್ ಜಾಸ್ತಿ ಇತ್ತು, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಅವ್ರು ಮಾತಾಡೋದು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ನಾವು ವಿಡಿಯೋ ಮಾಡೋವಾಗಂತೂ ತುಂಬಾ ಹೇಳ್ತಿದ್ರು, ಊಟ ಆಯಿತಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತೆಲ್ಲ ಮಕ್ಕಳು ಕಿರ್ಚಾಡ್ತಿದ್ರು. ನಿಜವಾಗ್ಲೂ ಹೇಳಬೇಕಂದ್ರೆ ನಮಗಿಂತ ಚೆನ್ನಾಗಿ ಅವ್ರ ಬಗ್ಗೆ, ಸೋಷಿಯಲ್ ಮೀಡಿಯಾ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಮಕ್ಕಳಿಗೆ. ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಈಗಿನ ಮಕ್ಕಳು. ಹಾಗೆ ಮುಗಿಸ್ಕೊಂಡು ಇದು ಬ್ಯಾಸ್ಕೆಟ್ಬಾಲ್ ಕೋರ್ಟಲ್ಲಿ ಅಕ್ಕ ಮಗ ಬ್ಯಾಸ್ಕೆಟ್ಬಾಲ್ ಆಡ್ತಿದ್ದ. ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಒಂದು ವಿಸಿಟ್ ಕೊಡೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ. ತುಂಬ ದೂರದಲ್ಲಿ ಆಡ್ತಿದ್ದ ಅವನು. ಇಲ್ಲಿ ನಾವು ಹಾಗೆ ಕುತ್ಕೊಂಡು ನೋಡ್ತಿದ್ವಿ. ನೋಡಿ, ಅಲ್ಲಿ ಲಾಸ್ಟಲ್ಲಿ ವೈಟ್ ಟಿ ಶರ್ಟ್ ಹಾಕ್ಕೊಂಡು ಆಡ್ತಿದ್ದಾನೆ ಅಕ್ಕ ಮಗ. ಅವ್ನಿಗೆ ತುಂಬಾ ಇಷ್ಟ ಬ್ಯಾಸ್ಕೆಟ್ಬಾಲು, ಟೆನ್ನಿಸ್ಸು ಎಲ್ಲನೂ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.